ಎಲ್ಲ ನನ್ನ ಕುಟುಂಬದವರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಮ್ಮಮ್ಮ ರಾಗಿ ರೊಟ್ಟಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಜೀರಿಗೆ, ಕಡಲೆಬೇಳೆ ಎಲ್ಲ ಹೆಚ್ಚಿಟ್ಕೊಂಡಿರೋ ಸಾಮಗ್ರಿಗಳೇನೆಂದರೆ ಕ್ಯಾರೋಟ್, ಈರುಳ್ಳಿ, ಮೂಲಂಗಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು. ಆ ಸಾಮಗ್ರಿಗಳೆಲ್ಲ ಇದಕ್ಕೆ ಹಾಕಿ ಮಿಶ್ರಣ ಮಾಡಬೇಕು. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅವ್ಯಾವ್ಯಾವು ಅಂದರೆ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಮತ್ತು ಮೂಲಂಗಿ, ಕ್ಯಾರೆಟ್, ಕೊತ್ತಂಬರಿ, ಸಬ್ಬಾಕ್ಷಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಇವಾಗ ರಾಗಿ ಹಿಟ್ಟು ಹಾಕಿ ಮಿಶ್ರಣ ಮಾಡಬೇಕು. ನಾವು ಬಿಸಿನೀರನ್ನು ಕಾಯಿಸ್ಕೊಂಡು ಇಟ್ಕೊಳ್ಬೇಕು. ಈಗ ತರಕಾರಿಯಲ್ಲಿರೋ ನೀರಿನಾಂಶ, ಸೊಪ್ಪಿನಲ್ಲಿ ಇರುವ ನೀರಿನಾಂಶ ಎಲ್ಲ ಹಿಟ್ಟಲ್ಲಿ ಹೀರ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಏನಕ್ಕೆ ತಣ್ಣೀರು ಹಾಕ್ಕೊಳ್ಬಾರ್ದು, ಬಿಸಿನೀರೇ ಹಾಕಬೇಕು ಅಂದರೆ ನಮ್ಮಮ್ಮ ಹೇಳಿದರು, ರೊಟ್ಟಿಗಳಿಗೆಲ್ಲ ಬೇರೆ ಬಿಸಿನೀರೇ ಹಾಕಬೇಕು ಅಂತ. ನಾವು ಮಾಡೋ ಅಡುಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಥರ ರಾಗಿ ರೊಟ್ಟಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಈಗ ರೊಟ್ಟಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಈಗ ಆ ಹಿಟ್ಟಿಗೆ ಬಿಸಿನೀರನ್ನು ಹಾಕ್ಬಿಟ್ಟು ಕಲಿಸ್ಬೇಕು. ನೋಡಿ, ಕಲಿಸ್ತಿರೋದು ನೋಡ್ತಿದ್ದೀರಲ್ಲ, ಆ ಥರ ಕಲಿಸ್ರಿ. ನಮ್ಮಮ್ಮ ಮಾಡೋ ಅಡಿಗೆಯಲ್ಲಿ ನಿಮಗೆ ಯಾವುದಿಷ್ಟ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಅಡುಗೆ ಇಷ್ಟ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದನ್ನು ನಮ್ಮಮ್ಮ ನಿಮಗೆ ಮಾಡಿ ತೋರಿಸ್ತಾರೆ. ನಮ್ಮಮ್ಮ ರೊಟ್ಟಿ ಕಟ್ಟೆಯ ವಿಡಿಯೋನ ಸ್ಕಿಪ್ ಮಾಡಿದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಕ್ಷಮಿಸಿ. ಈಗ ತಯಾರಾಯಿತು ರಾಗಿ ರೊಟ್ಟಿ. ರಾಗಿ ರೊಟ್ಟಿಗೆ ಏಳು ಗೋಧಿನೇ ಖಾರದ ಚಟ್ನಿ. ಅದು ಇಲ್ಲದೇ ರೊಟ್ಟಿ ತಿನ್ನೋದು ಹೇಗೆ ಬನ್ನಿ ತೋರಿಸ್ಕೊಡ್ತೀನಿ. ಫಸ್ಟು ಪ್ಯಾನ್ ಇಟ್ಟು ಜೀರಿಗೆ ಅದನ್ನು ಡ್ರೈ ಮಾಡ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಅದ್ರ ಫ್ಲೇವರೆಲ್ಲ ಬಾಯೊಳಗೆ ಹೋದರೆ ಗಮ್ ಅನ್ನುತ್ತೆ. ಅದು ಕೆಂಪಗಾಗೋವರೆಗೂ ಹುರಿಬೇಕು ಫ್ರೆಂಡ್ಸ್. ಈಗ ಜಾರ್ನಲ್ಲಿ ಅದು ಜೀರಿಗೆ ಡ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ನಂತರ ಅದು ಜಾರಿಗೆ ಹಾಕೊಂಡ್ವಲ್ಲ, ಈಗ ಈರುಳ್ಳಿ, ಈಗ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಕೆಂಪಗೆ ಹಾಕ್ಕೋಬೇಕು. ಈಗ ಮೇನ್ ಬೇಕಾಗಿರೋದು ಒಣಮೆಣಸಿನ್ಕಾಯಿ. ನಮ್ಮ ಮನೆಯಲ್ಲಿ ಅದಿರಲಿಲ್ಲ, ಅದಕ್ಕೆ ನಮ್ಮಮ್ಮ ಅದ್ರ ಬದಲಾಗಿ ಖಾರದ ಪುಡಿ ಹಾಕ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಅದಿದ್ದರೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ಮೆಣಸಿನ್ಕಾಯಿ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಕರಿಬೇವು ಕೂಡ ಹಾಕಬೇಕು. ನೋಡಿ, ಕರಿಬೇವನ್ನ ಕೂಡ ಅದ್ರ ಜೊತೆಗೆ ಹುರ್ಕೊಳ್ಬೇಕು.
ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಬಂತು, ಕಂದು ಬಣ್ಣ ಬಂತು. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಒತ್ತಿಟ್ಕೊಂಡಿರೋ ಜೀರಿಗೆ ಹಾಕೊಂಡಿದ್ವಲ್ಲ, ಅದ್ರ ಜೊತೆಗೆ ಕೊತ್ತಂಬರಿ, ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ, ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಅದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಡ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಆಗಲೇ ಅಮ್ಮ ಹೇಳಿದ್ನಲ್ಲ, ನಮ್ಮ ಹತ್ರ ಒಣಮೆಣಸಿನ್ಕಾಯಿ ಇಲ್ಲ, ಅದ್ರ ಬದಲಾಗಿ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಗ್ರೈಂಡ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್.